ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನೊಳಗೆ ಏನು ವಿಶೇಷತೆ ಐತಿ ಅಂತ ನೋಡ್ರಿ ನಮ್ಮದು ರೂಟೀನ್ ಸ್ಟಾರ್ಟ್ ಆಗೈತ್ರಿ. ಚಹಾ ಕುಡ್ರಿ ಅಮ್ಮ ಆಗಲ್ಗಿರಿ ಚಹಾ ಕುಡಿಯಾಕ್ತಾರೆ. ಚಾನು ಬ್ರೆಡ್ ನಮ್ಮಮ್ಮ ಬ್ರೆಡ್ ತೊಗೊಂಬಂದ್ರಿ. ಸಣ್ಣಮ್ಮ ಬ್ರೆಡ್ ತಿನ್ನಕತ್ರಿ. ಬಿಸ್ಕಿಟ್ ತರಿಸ್ಲಿಲ್ಲಮ್ಮ? ಬೇಡ್ರಿ, ಬ್ರೆಡ್ ಅದಾವಲ್ಲ ತಗೋರಿ. ಅದಿಲ್ರಿ ತರಿಸಿಲ್ರಿ. ಇವತ್ತು ಬೆಳಿಗ್ಗೆ ನಮ್ಮ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತ್ರಿ ನಮ್ಮ ಕಡೆ. ಈಗ ಒಂದು ಸ್ವಲ್ಪ ನಿಂತ್ಕೊಂತ ನೋಡ್ರಿ. ಇವತ್ತು ಅಮ್ಮ ಮೀನು ತೊಗೊಂಬಂದ್ಬಿಟ್ಟಾರಿ. ಇಷ್ಟು ದಿನ ಬಿಟ್ಟು ಇವತ್ತು ಮಳೆ ಜಾಸ್ತಿ ಐತೆ ಅಂತ್ರಿ ಇವತ್ತು ತೊಗೊಂಬಂದಾರ. ನಾನು ಸ್ವಲ್ಪ ಇಡ್ಲಿ ರವೆ ಹಾಕಿದ್ರೆ ಉದ್ದಿನ ಬೇಳೆ ಬೇಕಾಗ್ಯವು. ಉದ್ದಿನ ಬೇಳೆ ತರಕಂತ ಹೊಂಟಿದ್ದೆ ನಾನು. ಅಮ್ಮನ ಆನ್ಲೈನಿಗೆ ಬರ್ತಾರಂತ್ರಿ. ಆನ್ಲೈನ್ ಒಳಗೆ ಕೆಲಸಕ್ಕೆ ಬರೋ ನನ್ನ ಕರ್ಕೊಂಡು ಹೋಗಂದ್ರೆ ಹ್ಞೂ ರೀ ಮಾ ಅಂತ ಇಬ್ಬರು ಕೂಡ ಹೋಗಕತ್ತೀರಿ ಈಗ ಅಮ್ಮ ನಾನು. ನೋಡ್ರಿ ಹಾಗಾದ್ರೆ ಸುಲ್ತಾನ್ ಬಂದ್ರೆ ಅಮ್ಮ ಹೋಗಿದ್ರೆ ಹಾಕಿತ್ತು. ನಡಿಲ್ ಬಿಡ್ರಿ ಒಂದು ಸ್ವಲ್ಪ ಹೊತ್ತು. ನಡಿರಿಮ್ಮ. ಅಯ್ಯ ನಡ್ರಿಮ್ಮ, ಸ್ವಲ್ಪ ನಡಿಬೇಕು. ಎಷ್ಟು ಅಡ್ಡಾಡ್ತೀರ ಅಷ್ಟು ಚಲೋ. ಡಾಕ್ಟ್ರ್ ಹೇಳಲ್ಲನ್ರಿ. ಈಗ ಇದಾರ ನೆಪ ಇಟ್ಕೊಂಡು ಹೋಗ ನಡ್ರಿ. ನೋಡ್ರಿ ಹೆಂಗಾಗೈತ್ರಿ ದರ್ಗಾಕ್ಕೆಲ್ಲ ಎಷ್ಟು ಚಂದ ಬೇಯ್ತಿರಿ ಅದು. ಇಲ್ಲಿ ಗಿಡ ಇತ್ತು ನೋಡ್ರಿ, ತೆಗ್ದಾರ್ರಿ ಅದನ್ನ. ಎದ್ರದ್ದು ಗಿಡ ಇತ್ತು. ಹೋಗಿ ಬಂದರೆ ಉದ್ದಿನ ಬೇಳೆ ತೊಗೊಂಬಂದು ಒಂದು ಸ್ವಲ್ಪ ನೀರಾಗ ಹಾಕೀನಿ ರೀ. ಇವನ್ನ ಸ್ವಲ್ಪ ಇದು ಮಾಡಿದ್ನಿ, ಹಂಗೆ ಮಾಡಿದ್ದೀರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಯ್ತು. ಅದಕ್ಕೆ ಈಗ ಅದನ್ನು ಮಾಡ್ತೀನಿ ರೀ. ಹಿಟ್ಟು ನಾದಿ ಇಡ್ತೀನಿ ರೀ. ಆಮೇಲೆ ಊಟ ಮಾಡುವಾಗ ಬಿಸಿ ಬಿಸಿ ಮಾಡಿಬಿಡ್ತೀನಿ ರೀ. ನಾನು ಅಲ್ಲಿ ಯಾರಿಗೂ ಹಿಟ್ಟು ಒಂದು ಸ್ವಲ್ಪ ಇದಿಲ್ಲ ಚೆನ್ನಾಗಿದ್ದಿಲ್ಲ. ನೀನು ತಿಂದ್ರಲ್ಲ ನೋಡಿರಿ. ಗೋಧಿ ಹಿಟ್ಟು ಸಾಣಿಸಿಟ್ಕೊಂಡು ನಾನು ಸ್ವಲ್ಪ ಇದ್ರೊಳಗೆ ತುಪ್ಪ ಅಥವಾ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡು ನಾದಿ ಬಿಡಾನ್ರಿ. ಇಲ್ಲಿ ನೋಡಿರಿ, ನಾವು ಚಪಾತಿ ಹಿಟ್ಟು ಹೆಂಗೆ ನಾತೀವಲ್ಲ ರೀ, ಹಂಗೆ ನಾದಿಲ್ಲ ರೀ. ಇದನ್ನ ಸ್ವಲ್ಪ ಇದಕ್ಕೆ ಸ್ವಲ್ಪ ತುಪ್ಪನೂ ಮತ್ತು ಎಣ್ಣೆನೂ ಕೂಡ ಹಾಕಿದ್ದೆ ರೀ. ಹಾಕಿ ಸ್ವಲ್ಪ ಈ ಥರ ಹಿಂಗೆ ಹತ್ತಿಗೆ ಹಿಂಗೆ ನಾದೀನಿ ರೀ. ಇದನ್ನು ಒಂದು 10 ನಿಮಿಷ ಆತ್ರಿ. ಈಗ ನಾನು ನಾದಾಕತ್ರಿ. ಹಿಟ್ಟು ಹೆಂಗಾಗೈತಿಪ್ಪ ಅಂತ ಹೇಳಿದ್ರೆ ಬೆಣ್ಣೆ ಥರ ಆಗ್ಬೇಕು ನೋಡಿರಿ. ಆ ಥರ ಆಗೈತೆ ಹಿಟ್ಟಿಗಿದು. ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ ರೀ. ಇಲ್ಲಿ ನೋಡಿರಿ, ಈಗ ಅದು ಪುಟ್ಟ ಹಿಟ್ಟು ಹಾಕ್ಕೊಂಡೀನಿ ರೀ. ಕೊಬ್ಬರಿ ಸೂಸ್ಪಾನ ಹಾಕ್ಕೊಂಡೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಆ ಕ್ಯಾರಿಪ ಬೆಲ್ಲ ಜಜ್ಜಾಕತ್ತಾಡ್ರಿ ಅಲ್ಲಿ. ಅದು ಬೆಲ್ಲನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿಟ್ಬಿಡ್ತೀನಿ ರೀ. ಈ ಬೆಲ್ಲ ಒಮ್ಮೆ ಪ್ಯಾಂಟ್ ಒಮ್ಮೆ ಹಂಗೆ ಬೇಡ ರೀ. ಪೂರ ಇದ್ರಾಗ ಸೂಸ್ಲಾ ಮಾಡಿಟ್ಕೊಂಬಿಟ್ಟಿವಿ ಅಂದ್ರೆ ಅಚ್ಚಂಗಿದ ಮೇಲೆ ಹಾಕಕ್ಕೆ ಬರುತ್ತೆ. ಇಲ್ಲ ತುಂಬಿನೂ ಮಾಡಕ್ಕೆ ಬರ್ತೈತೆ ರೀ. ತುಂಬಿ ಮಾಡಿದ್ರೆ ಅದು ಎಲ್ಲ ಅಂಟ್ಕೊಂಡ್ಬಿಡೈತ್ರಿ. ಅದು ತವಾಗಿ ಇವಾಗೆಲ್ಲ ಸೋರಿ ಆಡಕತ್ತ ಬಿಡ್ತಿರೋದು. ಹಾಗಾಗಿ ತುಂಬಿದ್ದು ಬೇಡ ಅಂತಂದ್ರೆ ಬೇಸಿದು ಮಾಡಿದ್ರ ಮೇಲೆ ಇದನ್ನು ಹಾಕಿ ತುಪ್ಪ ಹಾಕಿ ತಿಂದ್ಬಿಟ್ರೆ ಟೇಸ್ಟ್ ಭಾಳ ಆಗ್ತೈತಿ. ಆತನ ಮತ್ತೆ ಸಣ್ಣ ಹೊಳಕೊಳಕಾಗ್ಬಾರ್ದು. ಹೊಳಕೊಳಕಾತಂದ್ರೆ ಅದೆಲ್ಲ ಕಡ್ಕೊಂಡು ತಿಂದು ಹಾಕೈತಿ. ಇದನ್ನು ಜಜ್ಜಿಲ್ಲ ನಾನು ಸಣ್ಣಗೆ. ಇಲ್ಲಿ ನೋಡ್ರಿ, ಇವಾಗ ಸೂಸ್ಲಾ ರೆಡಿ ಆತ್ರಿ. ಈಗ ಸ್ವಲ್ಪ ಬೆಲ್ಲ ಜಾಸ್ತಿ ಇರ್ಬೇಕು ರೀ. ಇಲ್ಲ ಅರ್ಸಪ್ಪೆ ಆಗ್ತಾವೆ ರೀ. ಹಂಗೆ ಮಾಡಬಾರ್ದು ರೀ. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿನ ಮಾಡಿಡ್ಬೇಕು ರೀ. ಇವಾಗ ಹಿಟ್ಟು ನೋಡ್ರಿ ಎಷ್ಟು ಚಂದ ನೆಂದೈತಿ ಅಂತೇಳಿ ಅಂದ್ರೆ ನಮ್ದು. ಈಗ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಅಂದ್ರಿ ಮೆತ್ತಗರಿ ಈ ಥರ ನಾದ್ಕೋಬೇಕು ರೀ ಹಿಟ್ಟು ಸ್ವಲ್ಪ ಹೊತ್ತು. ಅಂದ್ರೆ ಇದಾಗುತ್ತೆ ರೀ ಅದು. ಈಗ ಸಣ್ಣ ಉಳ್ಳಿ ಮಾಡ್ಕೊಂಡ್ರಿ. ಇದು ನೋಡಿರಿ, ಒಂದಿಷ್ಟು ಹಂಗೆ ಮಾಡಿಟ್ಕೊಂಡಿನಿ ನಾನು. ಹಿಟ್ಟು ಮೆತ್ತಗೈತದ್ರಿ, ಮತ್ತೆ ಅಂಟ್ಕೋಬಾರ್ದು ಅಂತ ಬೇಯಿಸಾಕ ಅದನ್ನೊಂದು ಇದನ್ನು ಕಾಯಿಕಿಟ್ಟಿನಿ ನಾನು. ಈಗ ತವನ ಈಗ ಒಂದು ಪಟ ಅಂತಂದು ಅಷ್ಟು ಬೇಯಿಸ್ಕೊಂಬಿಡನ್ರಿ. ಆಮೇಲೆ ಮತ್ತೆ ಮಾಡ್ತೀನಿ ರೀ. ಇಲ್ಲಿ ನೋಡಿರಿ, ಇವಾಗ ನಾನು ತುಂಬಾಕತ್ತೀನಿ ನೋಡ್ರಿ. ಈಗ ಸ್ವಲ್ಪ ನಮ್ಮ ಅಜ್ಜಿ ಬಂದ್ರೆ ಎಲ್ಲರಿಗೆಲ್ಲ ಚಹಾ ಮಾಡಿಕೊಟ್ಟೆ ರೀ. ಚಹಾ ಮಾಡಿಕೊಟ್ಟು ನಮ್ಮ ಬಾಬಾ ಬಂದಿಲ್ಲ ರೀ ಇನ್ನು. ಅವ್ರು ಚೆಂಗೆ ತಿಂತಾರೆ, ಏನು ಮಾಡ್ತಾರೆ ನೋಡೋಣ್ರಿ. ಈ ಥರ ತುಂಬಿಟ್ನಂದ್ರೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ಬಿಡಕ್ಕೆ ಚಲೋ ಅನಿಸ್ತೈತೆ ರೀ. ಆಮ ಚೆಂಗೆ ರೀ, ಬೇಸಿ ಚೆಂಗೆ ನೋಡಿ ಮಾವು. ತಿನ್ಮ ಮೆತ್ತ ಈಗ ಚಲೋ ಅದ ನೋಡ್ರಿ. ತೋರಿ ತಾಡ್ರಿ ತಗೋರಿ ಸುಲ್ತಾನ್. ನೀವು ನಿಯಾಜ ಹೆಂಗಾಗ್ಯಾವ ನಿಯಾಜ? ಚಲೋ ಆಗ್ಯಾವ. ಬೇಸಿ ಚೆಂಗೆ ಮಸ್ತ್ ಹಾಕೋತವ್ರಿ ಹೊಡ್ರಿ. ತಗೋರಿ. ನೀವು ತುಪ್ಪದ ಬೇಡ ಅಂತೇಳಿ ತುಪ್ಪಿಲ್ಲ ನೋಡ್ರಿ. ಅದ ಕೆಳಗೆ ಹಾಕಿದ್ದು ಮ್ಯಾಗಿನೂ ಅಷ್ಟ ಒಂದಿಷ್ಟು. ಈಗ ಒಂದು ಕೊಡಿ ನೀವು ತುಪ್ಪಿಲ್ಲ ತಮ್ಮೇಲೆ ಅವು ಅಲ್ಲೇ ನೋಡಿ ತುಪ್ಪದ್ದು ಹಿಡ್ಕೊರಿ ಅದನ್ನ ಕೈಯಾಗ್ರಿ. ನೋಡಿರಿ, ಮತ್ತೊಂದು ಸಲ ಮಾಡ್ಕೊಂಡು ನಾನು ಬೇಯಿಸಾಕತ್ತೀರಿ. ಅವೆಲ್ಲ ತುಂಬಿ ಕೊಟ್ಟಿರಲಿ ಹೊರಗೆ ತಿನ್ನಾಕತ್ತಾರೆ ಎಲ್ಲರೂ. ಅವ್ರನ್ನ ಈ ಒಂದಿಷ್ಟು ಅದಾವ್ರಿ. ಈಗ ಚಲೋ ಆತ್ರಿ. ಇವು ಉಳಿದು ಅಂತೇಳಿದ್ರೆ ಸೆಕೆಟಂಗೆ ಹಾಕೋರಿ ಇವನು. ನೋಡ್ರಿ, ಮತ್ತೆ ಮಾಡಿ ಹಾಕತ್ತೀನಿ. ನಮ್ಮ ಆಗಲೇ ಮಾಡಿದ್ವೆಲ್ಲನೂ ತುಂಬಿ ಕೊಟ್ಬಿಟ್ಟಿನಿ ರೀ ಹೊರಗೆ. ಇಲ್ಲಿ ಮಮ್ಮಿ ಮತ್ತು ಗೋಧಿ ಹಿಟ್ಟಿನ ಚಂಗೆ ಮಾಡಿದ್ರಿ. ಒಮ್ಮೆ ಮಜಾ ಹಚ್ಚಿದಂದ್ರೆ ಮುಗೀತ್ರಿ ಊರಿಗೆ. ಮಸ್ತಾಗ್ಯಮ್ಮ. ಟೇಸ್ಟ್ ಅಂತ ಸೂಪರ್. ದಾದಿ ಮಾಡಿ ತಿಂದ್ರಲ್ಲ. ಎಲ್ಲರೂ ತಿಂದ್ರೆ
ಜಿಗಿ ಆಗಿಲ್ಲ ಏನಿಲ್ಲಲ್ಲ ಟೇಸ್ಟ್ ಆಗ್ಯಮ್ಮ. ಹೌದು. ತೊಂದರೆ ಹಾಕಿಟ್ಟು ನೋಡ್ರ ನಮ್ಮ ಬಾಬಾರ್ ನಮ್ಮಜ್ಜಿ ಅದು ಹೋಗಿ ಬಂದ್ರಿ ಚೊಂಗೆ ತಿನ್ನಕತ್ರಿ ಹಂಗಾಗ್ಯವ್ರಿ ಚೊಂಗೆ ರೀ ಅವು ಬೇಸಿದ್ದು ರೀ ಅವು ಚಲೋ ಆಗ್ಯಾವದಿಲ್ರಿ ಕರ್ದಿದ್ದು ಎದಿ ಉರಿ ಆಗ್ದಂಗೆ ಹಾಕತ್ರಿ ಬಾಬಾ ಅದಕ್ಕೆ ಬೇಸಿದ್ವ ಚಲೋ ಆಯ್ದ್ರಿ ಅವು. ಇವಾಗ ಬಾಂಡೆ ತಿಕ್ಕನ್ರಿಪ್ಪ ಬಾಂಡೆ ಭಾಳ ಆದ್ರಿ ಮತ್ತೆ ಏನು ಒಂದು ರೆಸಿಪಿ ಮಾಡಿದ್ರೆ ಅವತ್ತು ಇರೋದ್ರಿ ಬಾಂಡೆಗೆ ಅರಿಶಿ ಹಬ್ಬನು ಗಾಬರಿಗೆ ಇಟ್ಬಿಡ್ತಾವ ಆಮೇಲೆ ಇಟ್ಬಿಟ್ರೆ ನನಗೆ ಇಟ್ಬಿಟ್ರೆ ನನಗೆ ಅಂತಾಡ್ರಿಕಿ ಅದಕ್ಕೆ ಆಕೆ ಬರೋದ್ರಾಗ ಒಂದು ಸ್ವಲ್ಪ ತಿಕ್ಕಿ ಇಟ್ಬಿಡ್ತೀನಿ ರೀ ಒಂದು ಮಳೆ ಮಾಡೊಂದಾಗೈತ್ರಿ. ಈಗ ಯಾಕೆ ಕಡಿಮೆ ಆಯ್ತ್ರಿಪ್ಪ ಮಳೆ ಹೋಗುತ್ತೆ ಬೆಳಿಗ್ಗೆ ಅಂತೂ ಸುರ್ನ ಹಚ್ಕೊಂಬಿಟ್ಟತ್ತು ನಮ್ಮ ಬೇಕು ನೋಡ್ರಿ. ಇಲ್ಲಿ ಬ್ಯಾಂಕ್ ಕೆಲಸ ಇತ್ರಿಪ್ಪ ಹೋಗಿ ಬಂದ್ವಿ ನೋಡ್ರಿ ಬ್ಯಾಂಕಿಗೆ ರೀ. ಇಲ್ಲಿ ಎಗ್ರೆಸ್ ಹಂಗೆ ನೋಡಿದ್ರೆ ನಿಂತ್ಕೊಂಡ್ಬಿಟ್ಲ ಮಾರಿ ಪರಿ ಉಂಡು ಬಾರವ ಅಂತ ಹೇಳಿದ್ರೆ ಉಂಡು ಬರಲಿಲ್ಲ. ಇಲ್ಲಮ್ಮ ಎಗ್ರೆಸ್ ಕೊಡ್ಸಂದ ತೊಗೊಬಾರವ ಅಂತ ಹೇಳಿದ ಅರ್ಶಿಯ ಬಂದವಳು ಆಕೆ ಬಂದು ಬಾಂಡೆ ಅಲ್ಲಿಗೆ ಬಿಟ್ಟು ಬಂದಿರು ನಾವು ತಿಕ್ಕೊ ನೀನು ಅಂತೇಳಿ ಅಂದ ಬ್ಯಾಂಕ್ ಬಂದಾಗತ್ತಂತಂದು ಹೇಳಿ ಬಂದುಬಿಟ್ಟಿರಿ ಆಕಿಗೆ. ಅರ್ಧ ಆಗಿದ್ದಲ್ಲ ಆಗಲಿ ಸ್ವಲ್ಪ ಇದ್ದು ಲಾಸ್ಟ್ ಆಕೆ ತೊಗೊತೇನೆ ನಾನು ಅದ್ರಾಗ ಹಾಕಿ ಕುಂತೀರಿ ಇಬ್ರು. ಹಾಂ ಹೇಳಂಗ ಪ್ಲೇಟ್ ಕದೈತೆ ಕೋಬ ಇದಲ್ಲ ಬನ ಅಲ್ಲೇ ಎಗ್ರೆಸ್ ರೆಡಿ ಆಗತ್ತೈತೆ ರೀ. ತೊಗೊಂಬೋಗಂತಂದು ಇಲ್ಲೇ ಹುಡ್ಬಿಡ್ರಿ. ಹಾಂ ಇಲ್ಲೇ ಐತ್ರಿ ಬಾಜು ಅಂಗಡಿ. ಅಮ್ಮಗೆ ಇವತ್ತು ಬೆಳಿಗ್ಗೆ ಕರ್ಕೊಂಬಂದ ಆನ್ಲೈನ್ ಇದ್ದಿದ್ದ ಇದೇ ಕರ್ಕೊಂಬಂದ ಸ್ಪೆಷಲ್ ಅನಿದವ ಸ್ಪೆಷಲು ನಾರ್ಮಲ್ ಎರಡು ಮನ್ಯಾಗ ಅಷ್ಟೆಲ್ಲ ಇತ್ತು ಊಟ ಮಾಡಿ ನಾವು ಪಲ್ಯ ಅದೆಲ್ಲ ಮಾಡಿದ್ವಿ ಒಂದು ಚಂಗೆ ಸಾಕಾಗ್ಬಿಡೋದು. ನಿಂಗೂ ಎಗ್ರೆಸಿದ ಚಟ್ ಹತ್ತಿದ್ದೇನೆ ಇವತ್ತು ಯಾರಿಗೆ ನಾವಲ್ವಾ ಹಾಗಾಗಿ ನೀನು ಊಟ ಮಾಡಲಿಲ್ಲ. ಡಾಕ್ಟರ್ ಯಾರು ನಂಗೆ ಖಾರ ತಿನ್ಬೇಡ್ರಿ ಏನು ಅಂತ ನೋಡ್ರಿ ಐಕೆ ಆರಿ ಪಡ್ಕೊಂಬರ್ಬಿಡೋದು ಇದ್ರಿಗೆ ಇದ್ದಾರೆ ಇವ ಇಲ್ಲೇ ಅದ್ರಾಗ ಸ್ವಲ್ಪ ತಿನ್ನೊಂದು ಅಂತ ಹೇಳಿದ್ರೆ ಒಲ್ಲೆ ಅಂತಂದು ಮತ್ತಿನ ಗೋಬಿ ರೈಸ್ ಅಂದ್ಬಿಟ್ರೆ ಅಂತವ್ನ ಅಂತಾನು ಚೆನ್ನಾಗಿ ಬಿಡು ತಣ್ಣಗಾತು ಮತ್ತು ನಿಂಬೆ ಹಣ್ಣನ ಅದ್ರಾಗ ಅರಿ ಇವ ಹೆಂಗೆ ತೊಗೊಂಬಂದ ನೋಡಿಲ್ಲಿ ಅಮ್ಮ ಅಂಗಡಿಗೆ ಹೋದ್ರಿ ಮಳೆ ಭಾಳ ಜೋರು ಬರಾಕತ್ರಿ. ನಮ್ಮ ಸುಲ್ತಾನ್ ಹೇಳಿದ್ದಾರೆ ಫೋನು ನೋಡಿ ಇವತ್ತು 4 ಗಂಟೆಲಿಂದ ಹಿಡಿದು 9 ಗಂಟೆವರೆಗೂ ಭಾಳ ಆಯ್ತು ನಮ್ಮ ಮಳೆ ಅಂತ ಹೇಳಂದ್ರೆ ನೀವು ಹಂಗೂ ಬಿಟ್ಟಿದ್ದು ಹಿಂಗೂ ಬಿಟ್ಟಿದ್ದಿ ಸಂಡೇವರೆಗೂ ಬಿಟ್ಬಿಡೋಕಾಯ್ತು ಅಂತ ಹೇಳಂದ್ರಿ. ಆದ್ರೆ ನಮ್ಮ ಮೇಲ್ಕೆ ಎಷ್ಟು ಜನ ಇದ್ದ ಒಂದು ಎತ್ತಿಂದ್ರೆ ಅವ್ರಿಗೆ ಮೀನು ಬಿಟ್ಟು ತೊಗೊಂಬಂದಾರ ಇವತ್ತು ಮೀನು ಹೋಗೋದ್ರು ಅಂದ್ರೆ ಮಳೆ ನೋಡಿರಿ ಜೋರಾಗಿನ ಬರಾಕತ್ರಿ. ಈಗ ನಾನು ಚೋಳಿಕಾಯಿ ಸೋಸಿದೆ ರೀ ಕಸ ಎಲ್ಲ ಹುಡ್ಕೊಂಡು ಆಕೆ ಆರಿಪ ದೇವ್ರ ದೀಪ ಹಚ್ಚಿ ಆಕೆ ಕುರಾನ್ ಓದಾಕತ್ತಾಳ್ರಿ. ನಾನು ಚೋಳಿಕಾಯಿ ಸೋಸ್ಕೊಂಡು ಚೋಳಿಕಾಯಿ ಹಾಕತ್ತೀನಿ. ಈಗ ನೈಟ್ ಅಡಿಗೆರಿ ಇದು ಐತ್ರಿ. ಹೀರಿಕಾಯಿ ಪಲ್ಯ ಮಾಡಿದ್ಲು ಬೇಳೆ ಸಾರು ಮಾಡಿದ್ಲು ಆರಿಪರಿ ಅದೈತಿ. ಇನ್ನೊಂದು ಸ್ವಲ್ಪ ಚೋಳಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ರಾತ ಅಂತಂದ್ರೆ ನಾನು ಮತ್ತೆ ಮೀನು ಕೊಡ್ತಾರೆ ಏನ್ರಿಪ್ಪ ಅಂತ ಅನ್ಸಕತ್ಬಿಡ್ತು ನಂಗೆ ಚೋಳಿಕಾಯಿ ಸೋಸಿದ ಮೇಲೆ. ಇವತ್ತು ಮೀನು ತೊಗೊಂಡಾರಿ ಎಷ್ಟು ದಿನ ಮೀನಾಗ ತಿಂದಿಲ್ಲ ಏನಿಲ್ಲ ಅಮ್ಮ ಅವ್ರಿಗೆ ಹೆಂಗೆ ಹಾಕಿದ್ರಿ ಈಗ ಅಮ್ಮಗ್ರಿ ಮೀನು ಬೇಕ್ರಿ ಅಮ್ಮಗ್ರಿ ಮೀನು ಇರ್ಲಾನ ಇದು ಮಾಡಂಗಿಲ್ಲ ಅವರು ಪಗ ಚೌಳಿಕಾಯಿ ಹೊಡ್ಕೊಂಡು ಎಳೇ ಹೋದವ್ರಿ ಚೌಳಿಕಾಯಿ ನೀನು 1 kg ತೊಗೊಂಡಿದ್ದೀರಿ ಇಲ್ಲಿ ಎಳೇ ಹೋದ ಹತ್ತಿ ಮುತ್ತರ ಅಮ್ಮರಿಗೆ ಒಂದಿಷ್ಟು ಹಾಕೊಟ್ಟು ಕಳಿಸಿದ್ರಿ ಅರ್ಧ ಅವ್ರಿಗೆ ನಮಗೆ ಅರ್ಧ ಅದ್ರಾಗ ಒಂದಿಷ್ಟು ಸ್ವಲ್ಪ ಸೊಸಿಂಡು ಮತ್ತು ಅಷ್ಟು ಸೋಸ್ತಿದ್ದಾರೆ ಹೀರಿಕಾಯಿ ಪಲ್ಯ ಐತೆ ಅಂತಂದು ಒಂದಿಷ್ಟು ಇದು ಉದ್ದಿನ ಬೇಳೆ ನೆನೆ ಹಾಕಿನ್ರಿ ಅದನ್ನು ಅರ್ಧ ಇದ್ರೊಳಗೆ ಕೂಡಿಸ್ಬೇಕು ಅದನ್ನು ಇದ್ರೊಳಗೆ ಇಡ್ಲಿ ರವೆ ರೀ ಅದಕ್ಕೆ ಅಷ್ಟೇ ಬೆಳಿಗ್ಗೆ ಮಾಡ್ಕೊಂಡು ಹೋಗ್ಕೊಳ್ಳ ಅಂತಂದು ಹಾಕಿನ್ರಿಪ್ಪ ನಾನು. ನಂದು ಅಡಿಗೆಲ್ಲ ಮುಗೀತ್ರಿ. ಆರಿಪ ಅವ್ರು ಭೀ ತೊಗೊಂಬಂದು ಸ್ವಲ್ಪ ಹಚ್ಕೊಡ್ಲಿ ಅನ್ಮ ನಾನು ಸ್ವಲ್ಪ ಹಾಂ ಅದಾವಲ್ಲಿ ಇನ್ನೂ ಅಷ್ಟೊಂದು ಅದಾವು. ಮಳೆ ಇಲ್ಲ ಯಾಕೆ ಕಡಿಮೆ ಆತವ ಆದ್ರೆ ತಣ್ಣನ ಗಾಳಿ ಮತ್ತು ಮಳೆ ಮಾಡಿ ಫುಲ್ ಐತ್ರಿ. ನಂದು ಊಟ ಆತ್ರಿ ರೊಟ್ಟಿ ಅದೆಲ್ಲ ಮಾಡೋಕೆ ಮುಂಚೆಕ ನಾನು ಊಟ ಮಾಡಿಬಿಟ್ಟಿರಿ. ಯಾಕಂದ್ರೆ ಡಾಕ್ಟ್ರ್ ಹೇಳಿದ್ರೆ ನನಗೆ ಸ್ವಲ್ಪ ಜಲ್ದಿನ ಊಟ ಮಾಡಿಬಿಡ್ರಿ ನೀವು ಅಂತೇಳಿ ಅಂದ. ಹಾಗಾಗಿ ನಿನ್ನೆ ರಾತ್ರಿ ಮಾಡಿದ ರೊಟ್ಟಿ ಇದ್ರೆ ಆರಿಪನು ಅದನ್ನ ಒಂದು ರೊಟ್ಟಿ ತಿಂದು ಉಪ್ಪಿಟ್ಟಿತ್ರಿ ಬೆಳಗ್ಗೆ ಮಾಡಿದ್ದು ಸ್ವಲ್ಪ ಉಪ್ಪಿಟ್ಟು ಸಾರು ಹಾಕೊಂಡು ಉಂಡು ಜೈಯಿಂದ ಅನ್ಸ್ಬಿಟ್ಟಾರೆ ನಂದು ಊಟ ಈಗ. ಆಮೇಲೆ ಬಿಸಿದೆಲ್ಲ ಮಾಡೀನಿ ರೀ ನಾನು ಮತ್ತೆ ಮಾಡ್ಕೊತ ಕುಂದ್ರೆ ಲೇಟ್ ಆಗುತ್ತಾ ಅಂತೇಳಿ ಅಂದ್ರೆ
ಡಾಕ್ಟ್ರ್ ಹೇಳಿದ್ದಕ್ಕೆ ಕೇಳಬೇಕಲ್ರಿ ಮತ್ತು ಸಿಕ್ಕಾಗ ಉಂಡು ಬೇಕಾದಾಗ ಮಕ್ಕಳಕ್ಕೆ ಇದಾತು ಅಂತಂದ್ರೆ ಯಾಕಂದ್ರೆ ಮಕ್ಕಳದ ಲೇಟ್ ಆಗುತ್ತಲ್ರಿ ನಮ್ಗೆ ಹೇಳಿದೆ ನಾನು ಲೇಟ್ ಆಗುತ್ತೆ ರೀ ಅಂತ ಅಂದ್ಬಿಟ್ಟಂದ್ರೆ ಇಲ್ಲ ನೀವು ಜಲ್ದಿ 6 ಗಂಟೆ ಅಂದ್ರೆ ಮೇಲೆ 7 ಗಂಟೆ ಒಳಗನ ಊಟ ಮಾಡಿರಿ ಅಂತ ಹೇಳಿದ್ರು ನನಗೆ ಇನ್ನೂ ಮತ್ತೆ ಲೇಟ್ ಆಗುತ್ತೆ ರೀ ನಂದು ನೆನಪು ಹಾರಿಬಿಟ್ಟಿರ್ತೀನಿ ರೀ ನಾನು ಅದಕ್ಕೆ ಒಂದು ರೊಟ್ಟಿ ತಿಂದು ಉಪ್ಪಿಟ್ಟು ಉಂಡು ನಂದು ಊಟ ಮುಗಿಸಿದ್ರೆ ಅದೆಲ್ಲ ಮಾಡಿದ್ಮೇಲೆ ಮತ್ತೊಂದು ಸ್ವಲ್ಪ ವಾಕಿಂಗ್ ಮಾಡ್ಬೇಕು ರೀ ನಾನು ಅಷ್ಟೆಲ್ಲ ಮಾಡಿದ್ರೆ ಇಷ್ಟಾಗೈತೆ ರೀ ನನ್ನ ಕತ್ತಿ ಹುಡುಗರಿಗೆ ಮಾತಾಡ್ಸಾಕು ಅಂತನ್ರಿ ಹೋಗಕತ್ರಿ ಓದೋದು ನಾನು ಚಾ ಹಾಕಿಟ್ಟಿರಿ ನಮ್ಮ ಸುಮ್ಮನೆ ಮುಂದಾಡ್ರಿ ಸುಮ್ಮನ ಬಜ್ಜಿನ ಮತ್ತು ಇವನು ಚಟ್ನಿ ತೊಗೊಂಡ ತಿಂದಿರಿ ಚಲೋ ಈಗ ನಮ್ಮ ಬಾಬರ್ ಹಾಕೊಟ್ಟೆ ಅಮ್ಮರಿಗೆ ಒಂದಿಷ್ಟು ಕೊಟ್ಟು ಕಳಿಸ್ತೀನಿ ರೀ ಚಹಾ ಮಾಡಿದೆ ಚಹಾ ಹಾಕೊಡನ್ರಿ ನಾನು ಒಂದು ತಿಂದೀನಿ ರೀ ಇನ್ನೂ ಒಂದು ಅರ್ಧ ಇಲ್ಲೇ ಐತಿ ಇನ್ನೂ ಅರ್ಧ ಇಲ್ಲೇ ಐತೆ ಸುಮ್ಮನೆ ತಿನ್ನಲಿಲ್ಲ ನಾನು ಯಾಕಂದ್ರೆ ಎಣ್ಣೆದೆಲ್ಲ ಹಂಗಾಗಿರಿಪ್ಪ ಮತ್ತೇನಿಲ್ಲ ಚಹಾ ಆತ ಎಣ್ಣೆದು ತಿನ್ನಕನೇ ಹೆದರಿಕೆ ಬಿಡೈತೆ ನನಗೆ ಹಾಂ ಇಲ್ಲ ನಾನು ಇದು ಮಾಡಿದ್ದು ನೋಡು ಚೊಂಗೆ ಕರೆದಿದ್ವು ಅಲ್ವಾ ಬೇಸಿದ ಚೊಂಗೆ ನೋಡಿ ತುಪ್ಪ ಹಾಕಲ್ಲ ಒಂದಿಟ್ಟು ಅದ್ರ ಮೇಲೆ ಇಲ್ಲ ಹಾಕಿಲ್ಲ ನಾನು ತುಪ್ಪ ಅದ್ರಾಗ ಇಲ್ಲ ಬಿಸಿ ಅದ್ರ ಮೇಲೆ ಹಾಕಿಲ್ಲ ಅದಕ್ಕೆ ಹಂಗೆ ಅದು ಒಂದು ಕೊಟ್ಬಿಡಿ ಅಲ್ಲಿ ಚಾಚಿಗೆ ತಿಂತ ತುಪ್ಪ ಹಾಕಿದ್ದೆ ತಗೋರಿ ಇದೊಂದು ಅಂತೀನಿ ಅವ್ರಲ್ರಂತ ಬೇಸಿದ ಮಾಡಿದ್ದೇನ ಚಲೋ ಆಗಿದ್ವಿಲ್ಲ ಅವು ಇವಾ ನನಗೆ ತಿಂದಿದ್ದೇ ಇಲ್ಲ ನಾ ತಿಂದಿದ್ದೇ ಇಲ್ಲ ಕರೆದಿದ್ದು ಅದಕ್ಕೆ ಅವ್ನು ಮಾಡಿದೆ ನಾನು ಇವತ್ತು ನಿನ್ನೆ ಒಂದು ಇಟ್ಟು ಉಳಿತು ಅದನ್ನೂ ಒಂದೆರಡು ಮಾಡಿದ್ದೆ ರುಚಿ ಆಯ್ತಿದ್ದು ನಿನ್ನೆ ಅದಕ್ಕೆ ಇವತ್ತು ಮಾಡಿಬಿಟ್ಟು ಒಂದಿಷ್ಟು ಇಟ್ಟು ನಾ ಅದೇ ಮಧ್ಯಾಹ್ನ ಎಲ್ಲರೂ ನಮ್ಮ ಅಜ್ಜಿ ಬಂದ್ರಲ್ಲ ಎಲ್ಲರಿಗೂ ತುಂಬಿಕೊಟ್ಟೆ ಮತ್ತು ಒಂದಿಷ್ಟು ಉಳಿದು ಮುಚ್ಚಿಟ್ಟಿದ್ದೆ ಇದಾಗ್ಯಾವ ನಾವು ಕಡ್ಕಾಗ್ಯಾವ ಇಲ್ಲಲ್ಲ ಆಗ್ಯಾವನ ಬಾತ್ ಆತ ತಿನ್ಮ ತಗೋಲೇ ಸಿಹಿ ಅಂದ್ರೆ ಅಲ್ಲಿ ಅಂತಾರೆ ಅವ್ರು ಬೆಲ್ಲದ್ದು ನೋಡು ಮತ್ತವು ಚಲೋ ಇಲ್ಲಿ ನೋಡ್ರಿ ಬೆಳಿಗ್ಗೆ ಇಡ್ಲಿ ರವೆ ನೆನೆ ಹಾಕಿದ್ನಲ್ರಿ ಉದ್ದಿನ ಬೇಳೆ ಒಂದು ಕಡೆ ನೆನೆ ಹಾಕಿದ್ರೆ ಒಂದು ಪಾತ್ರೆ ಒಳಗೆ ಅದನ್ನ ಈಗ ಏನು ಮಾಡಿದೆ ಅಂದ್ರೆ ನೀರೆಲ್ಲ ಬಸ್ತ್ರಿ ಈಗ ನೈಟ್ ಅಲ್ರಿ ಹಾಗಾಗಿ ನೀರೆಲ್ಲ ಬಸ್ತ ಆಮೇಲೆ ಉದ್ದಿನಬೇಳೆ ಅದನ್ನು ರುಬ್ಬಿ ಮಿಕ್ಸ್ ಮಾಡಿ ಇಟ್ಟಿನಿ ರೀ ಬೆಳಗ್ಗೆ ಇಡ್ಲಿ ಮಾಡಕ್ಕೆ ಇದು ಕರೆಕ್ಟ್ ಐತೋ ಇಲ್ಲ ಅಂತ ಹೇಳ್ರಿ ಮತ್ತು ನೀವು ಹೆಂಗೆ ಮಾಡ್ತೀರಿ ಅಂತೇಳಂದ್ರಿ ಹೆಂಗೆ ಮಾಡ್ಬೋದು ಅಂತೇಳಂದ್ರಿ ಯಾಕಂದ್ರೆ ನಾವು ಇಡ್ಲಿ ಜಾಸ್ತಿ ಮಾಡೋದೇ ಇಲ್ಲ ರೀ ಹಾಗಾಗಿ ನನಗೆ ಇಡ್ಲಿ ಬಗ್ಗೆ ಅಷ್ಟು ಇದು ಗೊತ್ತಿಲ್ಲ ರೀ ಈ ಥರ ಮಾಡಿ ತಿಂದು ಬೆಳಗ್ಗೆದ್ದು ಉಪ್ಪು ಕೊಡಿಸ್ತೀನಿ ರೀ ಅದಕ್ಕೆ ಬಂದು ಮೀನು ಗಿಡ ನಾ ತೊಗೊಟ್ಟಿರಿ ಹಂಗಾಗ್ಯಾರಿಪ್ಪ ಅಮ್ಮ ಊಟಕ್ಕೆ ಕೊಡಕತ್ತರಿ ಟಿ ವಿ ನೋಡ್ಕೊಂತ ಯಾಕೆ ತರ ಇಲ್ಲ ಅಮ್ಮಿ ಇವತ್ತು ನಿಮ್ಮ ಹಚ್ಚ್ರಿ ಅವ್ರ ದರ ನೋಡ್ತಾರೆ ಹಚ್ಚ್ರಿ 105 ಹಚ್ಚ್ರಿ ಇಲ್ಲತ್ತ ಅಮ್ಮ ಈ ದರ ನೋಡ್ಕೊಂತ ಮಾಡ್ಕೊಂತಾರಿಪ್ಪ ಇವತ್ತು ಪಿಕ್ಚರ್ ಹಚ್ಬಿಟ್ರೆ ನೋಡ್ರಿ ನಮ್ಮ ಮನೆಯವ್ರು ಪಿಕ್ಚರ್ ನೋಡಕತ್ತಾರ ಪಿಕ್ಚರ್ ಚಂದ ಅದ ಪಿಕ್ಚರ್ ಅವು ಆದ್ರೆ ಅಮ್ಮನ ದರ ಇವು ನೋಡ್ತಾರೆ ಅಮ್ಮರಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.